ಯೆಹೋವನನ್ನು ಸ್ತುತಿಸಿರಿ, ಧಮ್ಮಡಿ ಬಡಿಯುತ್ತಾ ಕುಣಿಯುತ್ತಾ ಆತನನ್ನು ಸ್ತುತಿಸಿರಿ. ತಂತಿ ವಾದ್ಯಗಳಿಂದಲೂ ಕೂಳಂಗೋವಿಗಳಿಂದಲೂ ಆತನನ್ನು ಸ್ತುತಿಸಿರಿ. ಶನಿವಾರ 21 ಸೆಪ್ಟೆಂಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಕೀರ್ತನೆಗಳ ಸಂಗ್ರಹ 65ನೇ ಕೀರ್ತನೆಯ 3ನೇ ವಚನ. ನನ್ನ ಪಾಪಗಳನ್ನು ನಿವಾರಿಸಲು ನನ್ನಿಂದಾಗುವುದಿಲ್ಲ, ಆದರೆ ನಮ್ಮ ದೋಷ ಪರಿಹಾರಕನು ನೀನೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಶುಭೋದಯ. ನಾವು ನಮ್ಮ ಪಾಪಗಳಿಂದ ನಿವಾರಣೆ ನಮ್ಮ ಕಾರ್ಯಗಳಿಂದ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ದೇವರಿಂದಲೇ ನಮ್ಮ ಪಾಪ ನಿವಾರಣೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಮ್ಮ ದೋಷ ಪರಿಹಾರಕನು ಆತನೇ. ಕರ್ತನಲ್ಲಿ ಪ್ರಿಯರೇ, ಕೀರ್ತನೆಗಾರನು ಈ ಒಂದು ಕೀರ್ತನೆಯಲ್ಲಿ ದೇವರು ಸರ್ವ ಸೃಷ್ಟಿಗಳ ಒಡೆಯನು, ಎಲ್ಲಾ ಸೃಷ್ಟಿಯು ಆತನಿಂದಲೇ ಆದದ್ದು, ಮನುಷ್ಯನು ದೇವರ ಆ ಒಂದು ವಿಶೇಷವಾದಂಥ ಸಂಬಂಧವನ್ನು ಕಳಕೊಂಡಾಗ, ಪಾಪದ ನಿಮಿತ್ತವಾಗಿ ಮನುಷ್ಯನು ದೇವರಿಂದ ದೂರವಾದಾಗ, ಪಾಪದಿಂದ ವಿಮೋಚನೆ ಪಡೆದುಕೊಳ್ಳಬೇಕಾದರೆ ಮಾನವನು ತನ್ನ ಯಾವ ಕಾರ್ಯದಿಂದಲೂ ತನ್ನಲ್ಲಿರುವಂಥ ನಂಬಿಕೆಯಿಂದಲೂ ಇದು ಸಾಧ್ಯವಿಲ್ಲ. ಸಾಧ್ಯವೇ ಆಗಬೇಕಿದ್ದರೆ ಯಜ್ಞ ಸಮರ್ಪಣೆಯಾಗಬೇಕು. ಅದು ಪರಿಪೂರ್ಣವಾದಂಥ ನಿರಂತರವಾದಂಥ ಯಜ್ಞವಾಗಿದ್ದಿರಬೇಕು. ಅದು ಮನುಷ್ಯನಿಂದ ಖಂಡಿತವಾಗಿಯೂ ಅಸಾಧ್ಯ. ಅದು ಸಾಧ್ಯವಾದದ್ದು ದೇವರು ತನ್ನ ಮಗನನ್ನೇ ಕಳಿಸಿಕೊಟ್ಟಾಗ, ತನ್ನ ಮಗನಾದರೂ ಇಡೀ ಲೋಕದ ಎಲ್ಲಾ ಪಾಪವನ್ನು ಹೊತ್ತುಕೊಂಡಾಗ, ದೇವರು ಆತನನ್ನು ಕೈಬಿಟ್ಟಾಗ, ಆ ಒಂದು ಯಜ್ಞದ ಮೂಲಕವಾಗಿ ನಮ್ಮೆಲ್ಲರಿಗೂ ಕೂಡ ಪರಿಪೂರ್ಣವಾದಂಥ ವಿಮೋಚನೆ ದೊರಕುವುದು. ಆಗ ನಾವು ದೇವರ ಬಳಿಗೆ ತಿರುಗಿ ಸಂಧಾನವಾಗುತ್ತೇವೆ, ಸಮಾಧಾನ ಹೊಂದಿಕೊಳ್ಳುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಾವು ತಿಳುಕೊಳ್ಳಬೇಕಾದಂಥ ವಿಚಾರ ಏನೆಂದರೆ, ಎಲ್ಲಾ ಸಂದರ್ಭಗಳಲ್ಲಿಯೂ ನಾವು ನಮಗೋಸ್ಕರವಾಗಿ ರಕ್ಷಣೆ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಅದು ದೇವರಿಂದಲೇ ಆಗಿರ್ತಕ್ಕಂಥದ್ದು. ದೇವರೇ ನಮ್ಮ ವಿಮೋಚಕನು. ದೇವರಿಂದಲೇ ನಾವು ವಿಮೋಚಿಸಲ್ಪಟ್ಟಂಥವರು. ದೇವರೊಂದಿಗೆ ಹೋಗಲಿಕ್ಕೆ, ಪುನಃ ಸಂಬಂಧ ಸ್ಥಾಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ದೇವರು ತಾನೇ ತನ್ನ ಮಗನನ್ನು ಕಳಿಸಿಕೊಟ್ಟಿದ್ದಾನೆ. ಇಷ್ಟು ಪ್ರೀತಿ, ಇಷ್ಟೊಂದು ಉಪಕಾರ ದೇವರಿಂದ ನಾವು ಹೊಂದಿಕೊಂಡಿದ್ದೇವೆ. ನಮಗೆ ವಿಮೋಚನೆ ಆಗಿದೆ ಕ್ರಿಸ್ತನಿಂದ, ನಮಗೆ ವಿಮೋಚನೆ ಆಗಿದೆ ದೇವರ ಪ್ರೀತಿಯಿಂದ. ನಾವು ಉಳಿದಿದ್ದೇವೆ, ದೇವರೊಂದಿಗೆ ಪುನಃ ಸಂಬಂಧವನ್ನು ಸ್ಥಾಪಿಸಿಕೊಳ್ಳುತ್ತೇವೆ. ಅದ್ಭುತವಾದಂಥ ಪರಿಸ್ಥಿತಿ ಕರ್ತನಲ್ಲಿ ಪ್ರೇರೆ ದೇವರ ಕರುಣೆಯಿಂದ ಆಗಿದೆ. ನಂಬೋಣ, ದೇವರ ಕಡೆಗೆ ತಿರುಗಿಕೊಳ್ಳೋಣ. ಕರ್ತನೇ ದಯಮಯ ಸ್ವಾಮಿಯೇ, ನಾವಂತೂ ಯಾವ ರೀತಿಯಲ್ಲೂ ಪಾಪ ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಕರುಣಿಸಿದ್ದಿ, ನಿನಗೆ ನಿತ್ಯಕ್ಕೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವಪ್ಪ ನಮ್ಮ ತಂದೆಯೇ, ಆಮೆನ್.